ನಾನು ಯಾವುದೇ ನಾಯಕರನ್ನ ಭೇಟಿ ಮಾಡಿಲ್ಲ. ಸಂಸತ್ನಲ್ಲಿ ಎಲ್ಲರೂ ಸಿಗ್ತಾರೆ, ಭೇಟಿಯಾಗ್ತೀವಿ ಅಷ್ಟೇ ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಕಾಂಗ್ರೆಸ್ ನಾಯಕರನ್ನ ಯಾಕೆ ಭೇಟಿ ಆಗಬಾರ್ದು? ನಾನು ಸತ್ರು ಬಿಜೆಪಿ ಬಿಡಲ್ಲ, ಕಾಂಗ್ರೆಸ್ ಸೇರಲ್ಲ. ಪ್ರಧಾನಿ ಹುದ್ದೆ ಕೊಡ್ತೀನಿ ಅಂತ ಬರೆದು ಕೊಟ್ರು, ನಾನು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ರು. ಮೀಟ್ ಆಗ್ತೇನೆ, ಜೆಡಿಎಸ್ ಕಾಂಗ್ರೆಸ್ ಫ್ರೆಂಡ್ಸ್ ಅಂತ ಮಾತಾಡ್ತೀವಿ ನಾವು. ಯಾಕೆ ಮಾತಾಡಬಾರ್ದಾ? ನಾನು ಸುಪ್ರಿಯಾ ಸುಳೆ ಜೊತೆಗೆ ಮಾತಾಡ್ತೀನಿ, ನಾ ಎಲ್ಲ ಲೀಡರ್ಗಳು ಮಾತಾಡ್ತೀವಿ. ಇಟ್ಸ್ ಎ ಪ್ರೊಫೆಷನ್. ಅದಕ್ಕೆ ಡಿಫ್ರೆನ್ಸ್ ಏನದ ರೀ? ಅಲ್ಲಿ ಒಳಗೆ ನಾವು ಪಾರ್ಲಿಮೆಂಟ್ ಹಿಡಿದಾಡ್ತೀವಿ, ಹೊರಗೆ ಬಂದು ಕೂಡ್ತೀವಿ ನಾವು ಆಜು ಬಾಜು. ಅವರು ನನಗೆ ಪ್ರಧಾನಮಂತ್ರಿ ಮಾಡ್ತೀನಿ ಅಂದ್ರು ಕಾಂಗ್ರೆಸ್ನಾಗ ಸೇರಲ್ಲ. ನಾ ಭಾಳ ಮಂದಿ ಮೀಟ್ ಆಗ್ತೇನೆ, ಜೆಡಿಎಸ್ ಕಾಂಗ್ರೆಸ್ ಫ್ರೆಂಡ್ಸ್ ಅಂತ ಮಾತಾಡ್ತೀವಿ ನಾವು. ಯಾಕೆ ಮಾತಾಡಬಾರ್ದಾ? ನಾನು ಸುಪ್ರಿಯಾ ಸುಳೆ ಜೊತೆಗೆ ಮಾತಾಡ್ತೀನಿ, ನಾ ಎಲ್ಲ ಲೀಡರ್ಗಳು ಮಾತಾಡ್ತೀವಿ. ಇಟ್ಸ್ ಎ ಪ್ರೊಫೆಷನ್. ಅದಕ್ಕೆ ಡಿಫ್ರೆನ್ಸ್ ಏನದ ರೀ? ಅಲ್ಲಿ ಒಳಗೆ ನಾವು ಪಾರ್ಲಿಮೆಂಟ್ ಹಿಡಿದಾಡ್ತೀವಿ, ಹೊರಗೆ ಬಂದು ಕೂಡ್ತೀವಿ ನಾವು ಆಜು ಬಾಜು. ಅವರು ನನಗೆ ಪ್ರಧಾನಮಂತ್ರಿ ಎಚ್.ಡಿ. ರೇವಣ್ಣ, ಪ್ರಜ್ವಲ್ ರೇವಣ್ಣ ಕೇಸ್ಗಳಿಂದ ದೇವೇಗೌಡರಿಗೆ ಸಿಡಿಲು ಬಡಿದಂತಾಗಿದೆ. ದೇವೇಗೌಡರು ಮನನೊಂದ ಬೆನ್ನಲ್ಲೇ ಕುಟುಂಬಸ್ಥರು ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ನಿನ್ನೆ ಸೊಸೆ ಅನಿತಾ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಎಸ್ಐಟಿ ತನಿಖೆ ನಡೀತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ ಅಂತ ಜೆಡಿಎಸ್ ಶಾಸಕ ನೇಮಿರಾಜ್ ನಾಯಕ್ ಹೇಳಿದ್ರು. ಮೋದಿ ಅವರು ಬಿಟ್ಟರೆ ದೇಶದಲ್ಲಿ ದೇವೇಗೌಡರು ಅತಿ ಹೆಚ್ಚು ಮಹಿಳೆಯರಿಗೆ ಗೌರವವನ್ನ ಕೊಡ್ತಾರೆ. ಈ ವಿಚಾರದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇದರ ಹಿಂದೆ ಷಡ್ಯಂತ್ರ ಇದೇನಾ ಅಥವಾ ಪೂರ್ವ ನಿಯೋಜಿತನಾ ಅಂತ ಎಸ್ಐಟಿ ತನಿಖೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಳಿಕ ಗೊತ್ತಾಗಲಿದೆ ಅಂತ ಹೇಳಿದ್ರು. ಸ್ವಚ್ಛವಾಗಿ ಮಾತನಾಡಿದ್ದಾರೆ. ಈ ದೇಶದ ಕಾನೂನು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾರೇ ತಪ್ಪು ಮಾಡಿದ್ರು ಕಾನೂನಿಗೆ ತಲೆಬಾಗುವಂಥದ್ದು. ಅದರಲ್ಲಿ ಮಾನ್ಯ ದೇವೇಗೌಡರು ಅವರ ಜೀವನದಲ್ಲಿ ಇವತ್ತು ಮಹಿಳೆಯರಿಗೆ ಅವರು ಕೊಟ್ಟಂತ ಗೌರವ ಯಾರೂ ಈ ದೇಶದಲ್ಲಿ ಕೊಟ್ಟಿಲ್ಲ ಅನ್ಕೊಂಡಿದ್ವಿ. ಮೋದಿಜಿಯವರು ಬಿಟ್ಟರೆ ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಕೂಡ ಅಪಾರವಾದ ಗೌರವ ಇಟ್ಕೊಂಡಿರುವಂಥದ್ದು. ಅದ್ರಾಗ ಎರಡನೇ ಮಾತಿಲ್ಲ. ಇದು ನೋಡಿ, ಈಗ SIT ತನಿಖೆ ನಡೀತಾ ಇದೆ. ತನಿಖೆ ನಂತರ ನಿಜನೋ ಏನನ್ನೋವಂಥದ್ದು ವಿಷಯ ಗೊತ್ತಾಗತ್ತೆ. ಈಗ ಆಲ್ರೆಡಿ ಕೂಡ ಕುಮಾರಣ್ಣವರು ಪಕ್ಷದಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವರೇನು ಸುಮ್ಮನೆ ಕೂತಿಲ್ಲ, ಸಸ್ಪೆಂಡ್ ಮಾಡಿದ್ದಾರೆ. SIT ತನಿಖೆ ಆದ ನಂತರ ನಮ್ಮ ಹಿರಿಯರು ಅವ್ರು ಏನು ನಿರ್ಣಯ ತೊಗೊಳ್ಬೇಕು ಅವ್ರು ತಗೊಳ್ತಾರೆ. ಬಹಳ ಸ್ವಚ್ಛವಾಗಿ ಮಾತನಾಡಿದ್ದಾರೆ. ನನ್ನ ಮೇಲೆ ಕಾಂಗ್ರೆಸ್ ನಾಯಕರು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದಾರೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಆರೋಪಿಸಿದ್ರು. ನಾನೇ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿಸಿದ್ದೇನೆ ಅಂತ ಹೇಳಿದ್ದಾರೆ. ನಾನೇ ಮಾಡಿಸಿದ್ದು ಸಾಬೀತು ಮಾಡಿದರೆ ನಾನು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೇನೆ. ನಾನು ಯಾವುದೇ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿಸಿಲ್ಲ. ಕೆಲ ತಿಂಗಳ ಹಿಂದೆ ಸ್ಲಂ ಏರಿಯಾದಲ್ಲಿ ರಾತ್ರೋರಾತ್ರಿ ಮನೆಗಳು ನೆಲಸಮ ಮಾಡಿಸಿದ್ರು. ಪ್ರತಿ ಬಾರಿಯೂ ಜಾಧವ್ ಕೊಡುಗೆ ಶೂನ್ಯ ಅಂತ ಹೇಳ್ತಾರೆ. ಕಳೆದ ಬಾರಿ ಕೊರೋನಾ ಬಂದಾಗ ಖರ್ಗೆ ಎಲ್ಲಿದ್ರು ಅಂತ ಪ್ರಶ್ನಿಸಿದ್ರು. ನೆಹರು ಓಲೇಕಾರ್ ಜೊತೆ ಒಳ್ಳೆಯ ಸಂಬಂಧವಿತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಹೀಗಾಗಿ ಅವರಿಗೆ ಬೇಸರ ಇತ್ತು. ಈಗ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಅಂತ ಮಾಜಿ ಸಿಎಂ ಹಾವೇರಿ ಲೋಕಸಭಾ ಅಭ್ಯರ್ಥಿ ಬೊಮ್ಮಾಯಿ ಹೇಳಿದ್ರು. ಸಂವಿಧಾನ ಮೊಟಕುಗೊಳಿಸಿದ್ದು ಕಾಂಗ್ರೆಸ್. ಕೇಶವಾನಂದ ಭಾರತಿ ಕೇಸ್ ಹಾಕಿದ್ರು. ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಆಗಬಾರ್ದು ಅಂತ ಆಯ್ತು. ಬಿಜೆಪಿಯರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ದಲಿತರಲ್ಲಿ ಕಾಂಗ್ರೆಸ್ ನಾಯಕರು ಭಯವನ್ನ ಹುಟ್ಟಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು.